ನಮಸ್ಕಾರ ವೀಕ್ಷಕರೇ. ಪಶ್ಚಿಮ ಬಂಗಾಳದ ಅಖಾಡದಲ್ಲಿ ಪ್ರಧಾನಿ ಮೋದಿ ಅಬ್ಬರಿಸಿದ್ದಾರೆ. ದೊಡ್ಡ ಸಮಾವೇಶದಲ್ಲಿ ಮಾತನಾಡುವ ಮೋದಿ ಜನರಿಗೆ 6 ಭರವಸೆಗಳನ್ನ ನೀಡಿದ್ದಾರೆ. ಇದನ್ನ ಮೋದಿಯ ಗ್ಯಾರಂಟಿ ಅಂತ ವ್ಯಾಖ್ಯಾನಿಸಿದ್ದಾರೆ. ಈ ಪೈಕಿ ಒಂದೊಂದು ಟಿಎಂಸಿಗೆ ಮಾರಕವಾಗ್ತಾ ಇದ್ದು, ಈ ಬಾರಿ ಅಪ್ಪಿತಪ್ಪಿ ಬಿಜೆಪಿ ಗೆದ್ದು ಬಿಡ್ತು ಅಂದ್ರೂ ಮತ್ತೊಮ್ಮೆ ಮಮತಾ ಬ್ಯಾನರ್ಜಿ ಪಕ್ಷ ಅಧಿಕಾರಕ್ಕೆ ಬರೋದು ಬಹಳ ಕಷ್ಟ ಇದೆ ಅನ್ನೋದರ ಸಿಗ್ನಲ್ ಸಿಗ್ತಾ ಇದೆ. ಇದರ ಜೊತೆಗೆ ಬಂಗಾಳದಲ್ಲಿ ಜನರ ದಿಕ್ಕು ತಪ್ಪಿಸೋದಕ್ಕೆ ಮಮತಾ ಹೇಳಿದ ಸುಳ್ಳುಗಳಿಗೂ ಕೂಡ ಮೋದಿ ಕೌಂಟರ್ ಕೊಟ್ಟಿದ್ದಾರೆ. ಇದೇ ಹೊತ್ತಲ್ಲಿ ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್ ಕೂಡ ಸವಾಲ್ ಹಾಕಿದ್ದು, ಮುಂದಿನ 50 ವರ್ಷ ಬಂಗಾಳದಲ್ಲಿ ಟಿಎಂಸಿ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ಮಮತಾ ಆಡಳಿತ ವೈಫಲ್ಯದಿಂದ ಆರ್ಜಿಕರ್ ಕಾಲೇಜಿನಲ್ಲಿ ಪೈಶಾಚಿಕ ಕೃತ್ಯದಲ್ಲಿ ಮಗಳನ್ನ ಕಳೆದುಕೊಂಡ ತಾಯಿ ಮಮತಾ ಪಕ್ಷವನ್ನ ಸೋಲಿಸುವ ಸವಾಲ್ ಹಾಕಿದ್ದಾರೆ. ಹಾಗೆ ಸೆಕ್ಯೂರಿಟಿ ದಿನದಿನಕ್ಕೂ ಟೈಟ್ ಆಗ್ತಾ ಇದೆ. ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇಡೀ ದೇಶವೇ ಬಂಗಾಳದ ಕಡೆಗೆ ನೋಡ್ತಾ ಇದೆ. ಪ್ರಧಾನಿಯಿಂದ ಗೃಹ ಸಚಿವರ ತನಕ ಎಲ್ಲರೂ ಚಿತ್ತ ನೆಟ್ಟಿದ್ದಾರೆ. ಎಲೆಕ್ಷನ್ ಕಮಿಷನ್ ಅಲರ್ಟ್ ಆಗಿದೆ. ಭದ್ರತಾ ಪಡೆಗಳು ಬೀಟ್ನಲ್ಲಿವೆ. ಜನರು ಏನಾಗುತ್ತೋ ಏನೋ ಅನ್ನೋ ಕಾತುರದಲ್ಲಿದ್ದಾರೆ. ಎಲ್ಲದಕ್ಕೂ ಕಾರಣ ಒಂದು ಹೆಣ್ಣು. ಆ ಹೆಣ್ಣಿನಿಂದ ಬಂಗಾಳ ಹಾಗೂ ದೇಶದಲ್ಲಿ ಒಳ್ಳೆಯ ರೀತಿಯ ಕ್ರಾಂತಿ ಆಗಿದ್ದಿದ್ರೆ ಆಕೆಯನ್ನ ಮಾತೆ, ಜಗನ್ಮಾತೆ, ನಾರಿ ಶಕ್ತಿ ಅಂತ ಹೊಗಳಿಕೆಯ ಮಾತುಗಳನ್ನ ಆಡಬಹುದಿತ್ತು. ಕೈ ಎತ್ತಿ ಮುಗಿಯಬಹುದಿತ್ತು. ತಾಯಿ ಸ್ಥಾನದಲ್ಲಿ ಇರಿಸಿ ಪೂಜಿಸಬಹುದಿತ್ತು. ಆದ್ರೆ ಹಾಗೆ ಆಗದೆ ಇರೋದ್ರಿಂದಲೇ ಬಂಗಾಳದ ಮಹಿಳಾ ಸಿಎಂ ವಿರುದ್ಧ ಮಹಿಳೆಯರು ಶಾಪ ಹಾಕಿ ಈ ಸರ್ಕಾರ ತೊಲಗಲಿ ಅನ್ನೋ ಮಟ್ಟಕ್ಕೆ ಬಂದಿರೋದು. ಅದು ಸುಲಭ ಇಲ್ಲ ಅನ್ನೋದು ಗೊತ್ತಿರೋದೆ. ಆದ್ರೆ ಸಾಧ್ಯವಾಗಿಸ್ತೀವಿ ಅಂತ ಇಂದು ಬಂಗಾಳದ ಅಖಾಡಕ್ಕೆ ಇಳಿದಿದ್ದು ಪ್ರಧಾನಿ ಮೋದಿ. ನಮೋ ಅಬ್ಬರದ ಭಾಷಣ ಟಿಎಂಸಿಗೆ ವಾರ್ನಿಂಗ್ ಕೊಟ್ಟಂತಾಗಿದೆ. ಅಸಾನ್ಸೋಲ್ನಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಮಾತನಾಡುವ ಮೋದಿ, ಬಂಗಾಳದಲ್ಲಿ ಆಡಳಿತ ಬದಲಾಗುವ ಸಮಯ ಬಂದಿದೆ. ಈ ಬಾರಿ ತೃಣಮೂಲ ಕಾಂಗ್ರೆಸ್ ಪಕ್ಷ ನಿರ್ಮೂಲನೆ ಆಗಿ ಬಿಜೆಪಿ ಸರ್ಕಾರ ಬರಲಿದೆ ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನ ಆಡಿದ್ರು. ತೃಣಮೂಲ ಕಾಂಗ್ರೆಸ್ನ ಪಾಪದ ಕೊಡ ತುಂಬಿದೆ. ಆದ್ರಿಂದ ಈ ಬಾರಿ ಬದಲಾವಣೆ ಶತಸಿದ್ಧ ಅನ್ನೋದನ್ನ ಹೇಳಿದ್ರು. ಹಾಗೆ ಮಮತಾ ರಾಜ್ಯ ಗಲಭೆಗಳ ತವರಾಗಿದೆ. ಪ್ರಮುಖವಾಗಿ ಮಹಿಳೆಯರಿಗೆ ತೃಣಮೂಲ ಕಾಂಗ್ರೆಸ್ನಿಂದ ಭದ್ರತೆ ಇಲ್ಲ. ಮಹಿಳೆಯರ ಮೇಲಿನ ಆಸಿಡ್ ಅಟ್ಯಾಕ್ ಗಳಲ್ಲಿ ಬಂಗಾಳ ನಂಬರ್ 1 ಆಗಿದೆ ಅನ್ನೋದನ್ನ ಹೈಲೈಟ್ ಮಾಡೋ ಪ್ರಧಾನಿ ಮಮತಾಗೆ ಮಮತೆಯೇ ಇಲ್ಲ, ಅರ್ಥಾತ್ ನಿರ್ಮಮತಾ ಅಂತ ಕರೆದಿದ್ದಾರೆ. ಮಾಫಿಯಾಗಳಿಂದ ಗುರುತಿಸಿಕೊಳ್ತಾ ಇರೋ ರಾಜ್ಯ ಸಿಂಡಿಕೇಟ್ ರಾಜ್ನಂತೆ ಕಾಣಿಸ್ತಾ ಇದೆ. ಇನ್ನು ಬಂಗಾಳದ ಅಭಿವೃದ್ಧಿ ಬಗ್ಗೆಯೂ ಭರವಸೆ ನೀಡಿರೋ ಮೋದಿ ಉದ್ಯೋಗ ಸೃಷ್ಟಿಗಾಗಿ ಬಿಜೆಪಿ ಹಾಕಿಕೊಂಡಿರೋ ಪ್ಲಾನ್ ಅನ್ನ ವಿವರಿಸಿದ್ರು. ಡಬಲ್ ಇಂಜಿನ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಅಭಿವೃದ್ಧಿ ವೇಗ ಪಡೆಯುತ್ತೆ. ಬಂಗಾಳದ ಕೈಗಾರಿಕೆಗಾಗಿ ಕೇಂದ್ರ ಸರ್ಕಾರ ಈಗಾಗಲೇ 45,000 ಕೋಟಿ ನೀಡಿದೆ ಅನ್ನೋದನ್ನ ತಿಳಿಸ್ತಾರೆ. ಈ ಸಮಾವೇಶದಲ್ಲಿ ಹೈಲೈಟ್ ಆಗಿದ್ದು ಮೋದಿ ಕಡೆಯಿಂದ ಬಂದಿರೋ 6 ಗ್ಯಾರಂಟಿಗಳು. ಇದು ಜನರ ಉತ್ಸಾಹವನ್ನ ಹೆಚ್ಚಿಸೋದರ ಜೊತೆಗೆ ಮಮತಾಗೆ ವಾರ್ನಿಂಗ್ ಕೂಡ ಕೊಟ್ಟಂತಾಗಿದೆ. ಈ ಪೈಕಿ ಮೊದಲ ಗ್ಯಾರಂಟಿ ಭಯದ ವಾತಾವರಣ ತೊಲಗಿಸಿ ಆಡಳಿತದಲ್ಲಿ ನಂಬಿಕೆಯನ್ನ ಮೂಡಿಸೋದು. ಬಂಗಾಳ ಅಂದ್ರೆ ಗೂಂಡಾಗಿರಿ ಅನ್ನೋದು ಕಳೆದ 1 ವಾರದಲ್ಲಿ ಬಹಳ ಚೆನ್ನಾಗಿ ದೇಶದ ಜನರಿಗೆ ಅರ್ಥ ಆಗಿದೆ. ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿರೋ ಬಂಗಾಳದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡೋದಕ್ಕೆ ಆಗಿಲ್ಲ. ಕ್ರೆಡಿಟ್ ಕೇಂದ್ರಕ್ಕೆ ಹೋಗ್ಬಾರದು ಅಂತ ಮಮತಾ, ನಾನೇನ್ ಕೊಡ್ತೀನೋ ಅಷ್ಟೇ, ಎಷ್ಟು ಕೊಡ್ತೀನೋ ಅಷ್ಟೇ, ಯಾರಿಗ್ ಕೊಡ್ತೀನೋ ಅದನ್ನ ತಗೊಂಡು ಸುಮ್ಮಿರ್ಬೇಕು, ಮರು ಮಾತು ಆಡೋ ಹಾಗಿಲ್ಲ ಅನ್ನೋ ರೀತಿಯ ವಾತಾವರಣವನ್ನ ಸೃಷ್ಟಿಸಿ ಬಿಟ್ಟಿದ್ದಾರೆ. ಅದನ್ನ ನಿರ್ಮೂಲನೆ ಮಾಡಿ ಸರ್ಕಾರದ ಮೇಲೆ ಎಲ್ಲರಿಗೂ ನಂಬಿಕೆ ಬರುವಂತ ಆಡಳಿತವನ್ನ ಕೊಡ್ತೀವಿ ಅನ್ನೋ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಎರಡನೆಯದು ಜನಸ್ನೇಹಿ ಆಡಳಿತ. ಜನರ ಜೊತೆ ಜನಪ್ರತಿನಿಧಿಗಳ ಸುಲಭ ಸಂಪರ್ಕ. ಸರಿಯಾದ ಆಡಳಿತವೇ ಇಲ್ಲದ ಬಂಗಾಳದಲ್ಲಿ ಸರ್ಕಾರಿ ಕೆಲಸಗಳು ಬೇರೆ ಕಡೆ ಹೇಗೆ ನಡೆಯುತ್ತವೆ, ಸಂವಿಧಾನದ ಪ್ರಕಾರ ಹೇಗೆ ನಡಿಬೇಕು ಅನ್ನೋ ವಿಚಾರಗಳೇ ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಅದು ಗೊತ್ತಾಗಬೇಕು ಅಂದ್ರೆ ಆಡಳಿತ ಬದಲಾಗಬೇಕು. ನಮ್ಮ ಆಡಳಿತದಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಜನರ ಸಂಪರ್ಕದಲ್ಲಿ ಇದ್ದು ಜನಪರ ಕೆಲಸ ಮಾಡ್ತೀವಿ ಅನ್ನೋದನ್ನ ಮೋದಿ ಹೇಳಿದ್ದಾರೆ. ಮೂರನೆಯದು ಟಿಎಂಸಿ ಮುಚ್ಚಿಟ್ಟ ಎಲ್ಲಾ ಕ್ರೈಮ್ಗಳ ತನಿಖೆ ರಿಓಪನ್. ಇದು ಬಂಗಾಳಿಗಳಿಗೆ ಖಂಡಿತ ಸಂತಸ ತರಿಸುವ ವಿಚಾರ ಎನ್ನಿಸ್ಕೊಳ್ತಾ ಇದೆ. ಯಾಕಂದ್ರೆ ಮಮತಾ ಆಡಳಿತದಲ್ಲಿ ಅತ್ಯಂತ ಖುಷಿಯಲ್ಲಿದ್ದ ಜನರು ಯಾರು ಅಂದ್ರೆ ಅದು ಕ್ರಿಮಿನಲ್ಗಳು ಅನ್ನೋ ಮಾತಿದೆ. ಯಾಕಂದ್ರೆ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಮಮತಾ ಅನುಗ್ರಹ ಇದ್ದೇ ಇರುತ್ತೆ. ಅಂತ ಸಂದೇಶ್ ಕಾಳೆ ಪ್ರಕರಣದಲ್ಲಿ ಟಿಎಂಸಿ ಕಚೇರಿಗೆ ದಿನಕ್ಕೊಬ್ಬರಂತೆ ಗ್ರಾಮದ ಮಹಿಳೆಯರನ್ನ ಕರೆಸಿ ಶಹಜಹಾನ್ ಅತ್ಯಾಚಾರ ಮಾಡ್ತಾ ಇದ್ದ. ಅಂತವನನ್ನ ಒದ್ದು ಒಳಗೆ ಹಾಕೋದನ್ನ ಬಿಟ್ಟು ಆತನನ್ನ ರಕ್ಷಿಸುವ ಪ್ರಯತ್ನ ನಡೀತು ಅನ್ನೋ ಆರೋಪ ಇದೆ. ಕೊನೆಗೆ ಕೇಂದ್ರ ಸರ್ಕಾರ ಗಮನ ಹರಿಸಿದ್ರಿಂದ ಆತನ ಅರೆಸ್ಟ್ ಆಯ್ತು. ಇಲ್ಲ ಅಂದ್ರೆ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಇರ್ತಾ ಇದ್ದ. ಇಂಥ ಸಾವಿರಾರು ಪ್ರಕರಣಗಳಲ್ಲಿ ಜನರಿಗೆ ನ್ಯಾಯ ಸಿಕ್ಕಿಲ್ಲ. ಇಡೀ ದೇಶವನ್ನ ಬೆಚ್ಚಿಸಿದ ಆರ್ಜಿಕರ್ ಕಾಲೇಜ್ನಲ್ಲೂ ನೈಜ ಆರೋಪಿಗಳ ರಕ್ಷಣೆ ಆಗಿದೆ ಅನ್ನೋ ಆರೋಪ ಇದೆ. ಅದರಿಂದ ಎಲ್ಲಾ ಕೇಸ್ ರಿಓಪನ್ ಆಗುತ್ತೆ ಅನ್ನೋ ಗ್ಯಾರಂಟಿಯನ್ನ ಮೋದಿ ಕೊಟ್ಟಿದ್ದಾರೆ. ನಾಲ್ಕನೆಯದು ಟಿಎಂಸಿ ಆಡಳಿತದಲ್ಲಿ ಹಗರಣ ಮಾಡಿದವರೆಲ್ಲರನ್ನು ಜೈಲಿಗೆ ಹಾಕೋ ಭರವಸೆ. ಮಾಫಿಯಾ, ಸ್ಕ್ಯಾಂಡಲ್, ಹೀಗೆ ಬಂಗಾಳದಲ್ಲಿ ಹಗರಣ ಅನ್ನೋ ಪದ ನಾರ್ಮಲ್ ಅನ್ನೋ ರೀತಿಯಲ್ಲಿದೆ.
ಕಲ್ಲಿದ್ದಲು ಸ್ಕ್ಯಾಂಡಲ್ ತನಿಖೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಹೋದ್ರೆ ಖುದ್ದು ಮಮತಾ ಅಲ್ಲಿಗೆ ಹೋಗಿ ತನಿಖೆಗೆ ಡಿಸ್ಟರ್ಬ್ ಮಾಡ್ತಾರೆ. ದೇಶದ ಇತಿಹಾಸದಲ್ಲೇ ಯಾವುದೇ ಸಿಎಂ ಮಾಡದ ಕೆಲಸಗಳನ್ನ ಮಮತಾ ಮಾಡಿ ಆ ಕುರ್ಚಿಗೆ ಧಕ್ಕೆ ತಂದಿದ್ದಾರೆ ಅನ್ನೋದು ಜನರ ಮಾತು. ಅದರಿಂದ ಹಗರಣದಲ್ಲಿ ಭಾಗಿಯಾದ ಯಾರನ್ನೂ ಬಿಡೋದಿಲ್ಲ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರೂ ಜೈಲಿಗೆ ಹಾಕ್ತೀವಿ ಅಂತ ಮೋದಿ ಹೇಳಿದ್ದಾರೆ. ಇದೇ ಈಗ ಮಮತಾಗೆ ಕಾಡ್ತಾ ಇರೋ ಅತಿದೊಡ್ಡ ಆತಂಕ ಎನ್ನಿಸ್ಕೊಳ್ತಾ ಇದೆ. 5ನೇಯದ್ದು ನಿರಾಶ್ರಿತರಿಗೆ ಸೌಲಭ್ಯ, ಅಕ್ರಮ ವಲಸಿಗರಿಗೆ ಗೇಟ್ ಪಾಸ್. ಇದು ಬಂಗಾಳದಲ್ಲಿ ಕಾಡ್ತಾ ಇರೋ ಅತ್ಯಂತ ದೊಡ್ಡ ಸಮಸ್ಯೆಗೆ ನೀಡಿರೋ ಪರಿಹಾರದ ವಾಗ್ದಾನ. ಬಾಂಗ್ಲಾ ಗಡಿಯಲ್ಲಿರೋ ಸಾಕಷ್ಟು ಜಿಲ್ಲೆಗಳಲ್ಲಿ ಡೆಮೋಗ್ರಫಿ ಚೇಂಜ್ ಆಗಿದ್ದು ಅಕ್ರಮ ವಲಸಿಗರು ಬಂಗಾಳವನ್ನ ಹಾಳು ಮಾಡ್ತಾ ಇದ್ದಾರೆ. ಅಂತವರನ್ನ ಆಚೆ ಕಳಿಸೋದನ್ನ ಬಿಟ್ಟು ಮಮತಾ ಗಡಿಗೆ ಬೇಲಿ ಹಾಕೋದಕ್ಕೆ ಇರಿಸಿದ್ದ ಜಾಗವನ್ನೇ ಕಬ್ಜಾ ಮಾಡಿ ದೇಶಕ್ಕೆ ಸಮಸ್ಯೆ ಮಾಡ್ತಾ ಇದ್ರು. ಅಕ್ರಮಗಳ ಪಾಲಿಗೆ ಮಮತಾ ಮಾತೇ ಆಗಿದ್ರೆ ಅವರನ್ನೆಲ್ಲ ಆಚೆ ಕಳಿಸ್ತೀವಿ ಅಂತ ಮೋದಿ ಹೇಳ್ತಾ ಇದ್ದಾರೆ. ಭಾರತೀಯ ಸಂವಿಧಾನ ಹಾಗೂ ಕಾನೂನಿನ ಅಡಿಯಲ್ಲಿ ಯಾರು ನಿರಾಶ್ರಿತರು ಅಂತ ಗುರುತಿಸಿಕೊಳ್ತಾರೋ ಅಂತವರನ್ನ ಭಾರತದಲ್ಲಿ ಉಳಿಸಿಕೊಳ್ಳಲಾಗುತ್ತೆ. ಅಕ್ರಮ ವಲಸಿಗರಿಗೆ ಗೇಟ್ ಪಾಸ್ ನೀಡಲಾಗುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ, ಖಂಡಿತ ಮಾಡೇ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನು 6ನೆಯ ಹಾಗೂ ಕೊನೆಯ ಗ್ಯಾರಂಟಿ ಅಂದ್ರೆ ಅದು ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಜಾರಿ ಮಾಡೋದು. ಸರಿಯಾದ ಆಡಳಿತ ವ್ಯವಸ್ಥೆ ಇದ್ದಿದ್ರೆ ಅದರ ಅಡಿಯಲ್ಲಿ ಬರೋ ನೌಕರರು ಹಾಗೂ ವಿವಿಧ ವಲಯಗಳ ಅಭಿವೃದ್ಧಿ ಬಗ್ಗೆ ಯೋಚಿಸೋದಕ್ಕೂ ಕೆಲಸ ಮಾಡೋದಕ್ಕೂ ಅವಕಾಶ ಇರುತ್ತೆ. ಆದ್ರೆ ಇದು ನನ್ ಜಾಗ, ನಾನ್ ಮಾಡಿದ್ದೆ ಕೆಲಸ, ಬೇರೆ ಯಾರು ಇಲ್ಲಿ ಬರೋ ಹಾಗಿಲ್ಲ, ನಾನೇ ಗೆಲ್ಲಬೇಕು, ನಾನೇ ಆಳ್ಬೇಕು ಅನ್ನೋ ಹಾಗಿರೋ ಮಮತಾ ಕಡೆಯಿಂದ ಸರ್ಕಾರಿ ಆಡಳಿತ ಹಾದಿ ತಪ್ಪಿದೆ. ಸರ್ಕಾರಿ ನೌಕರರು ಅನುಭವಿಸ್ತಾ ಇರೋ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ. ಶಿಕ್ಷಕರು ಸೇರಿದಂತೆ ರಾಜ್ಯದ ಎಲ್ಲಾ ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಳ ಸೇರಿ ಹಲವು ಅನುಕೂಲಗಳನ್ನ ಮಾಡಿಕೊಡೋ ಬಗ್ಗೆ ಪ್ರಧಾನಿ ಮೋದಿ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಕಳೆದ ಕೆಲ ದಿನಗಳ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದ್ರೆ ಬಂಗಾಳದಲ್ಲಿ ಮೀನನ್ನೇ ಬ್ಯಾನ್ ಮಾಡ್ತಾರೆ, ನಾನ್ ವೆಜ್ ಅನ್ನ ಬ್ಯಾನ್ ಮಾಡ್ತಾರೆ ಅನ್ನೋ ಸುಳ್ಳು ಸುದ್ದಿಯನ್ನ ಖುದ್ದು ಮಮತಾ ಬ್ಯಾನರ್ಜಿ ಹರಡಿಸ್ತಾ ಇದ್ರು. ಅದಕ್ಕೂ ಕೂಡ ಟಕ್ಕರ್ ಕೊಟ್ಟಿರೋ ಮೋದಿ ಅಸ್ಸಾಮನ್ನ ಉದಾಹರಣೆ ತೆಗೆದುಕೊಂಡು ಅಂತ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಅನ್ನೋ ಕರೆ ಕೊಟ್ಟಿದ್ದಾರೆ. ಇನ್ನೊಂದೆಡೆ ಟಿಎಂಸಿ ಸಂಸದ ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್ ಬಿಜೆಪಿಗೆ ಸವಾಲು ಹಾಕಿದ್ದು ಮುಂದಿನ 50 ವರ್ಷಗಳ ಕಾಲ ಬೇರೆ ಯಾವ ಪಕ್ಷವೂ ಅಧಿಕಾರಕ್ಕೆ ಬರೋದಿಲ್ಲ, ಟಿಎಂಸಿ ಎಲ್ಲೂ ಹೋಗಲ್ಲ, ನಾವೇ ಅಧಿಕಾರದಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಬಂಗಾಳ ಹೊತ್ತಿ ಉರಿತಾ ಇದ್ದಾಗ ಜನರ ಪರ ನಿಲ್ಲೋದನ್ನ ಬಿಟ್ಟು ಕಣ್ಮರೆಯಾಗಿದ್ದ ಪಠಾಣ್ ಈಗ ಆತ್ಮವಿಶ್ವಾಸದ ಮಾತುಗಳನ್ನ ಆಡ್ತಾ ಇರೋದು ಜನರಲ್ಲಿ ಅಸಮಾಧಾನವನ್ನ ತರಿಸ್ತಾ ಇದೆ. ಇನ್ನೊಂದೆಡೆ ಆರ್ಜಿಕರ್ ಕಾಲೇಜು ಅತ್ಯಾಚಾರ ಹಾಗೂ ಹತ್ಯೆ ಪ್ರಕರಣದಲ್ಲಿ ಮಗಳನ್ನ ಕಳೆದುಕೊಂಡಿರೋ ರತ್ನಾ ದೇಬನಾಥ್ ಪ್ರಚಾರದ ವೇಳೆ ಕಣ್ಣೀರಿಟ್ಟಿದ್ದು ಮಮತಾ ಪಕ್ಷದ ಅಭ್ಯರ್ಥಿಯನ್ನ ಸೋಲಿಸಿಯೇ ಸೇಡು ತೀರಿಸ್ಕೊಳ್ತೀನಿ ಅಂತ ಶಪಥಗೈದಿದ್ದಾರೆ. ಈ ಮಟ್ಟದಲ್ಲಿ ಬಿಸಿ ಏರಿರೋ ಚುನಾವಣೆಯನ್ನ ನಿಭಾಯಿಸೋದು ಈ ಬಾರಿ ಸವಾಲಿನ ಕೆಲಸ ಆಗಿದ್ದು ಆಲ್ರೆಡಿ ಸೆಕ್ಯೂರಿಟಿ ಹೆಚ್ಚಿಸಿರೋ ಸುದ್ದಿಗಳು ಬರ್ತಾನೆ ಇವೆ. ಈಗ ಎಲೆಕ್ಷನ್ ಕಮಿಷನ್ ಇನ್ನಷ್ಟು ಮಾಹಿತಿಗಳನ್ನ ನೀಡಿದ್ದು ಪ್ರತಿ ಪೋಲಿಂಗ್ ಬೂತ್ ನಲ್ಲೂ 360 ಡಿಗ್ರಿ ಕ್ಯಾಮೆರಾ ಅಳವಡಿಕೆ, ಯಾವುದೇ ಬೂತ್ಗಳಲ್ಲಿ ಗುಂಪು ಸೇರಿದ್ರೆ ಎಐ ಪವರ್ಡ್ ಸೆನ್ಸಾರ್ ಮೂಲಕ ಮಾಹಿತಿ ಪಡೆಯೋ ಪ್ಲಾನ್, ಯಾವುದೇ ಬೂತ್ ನಲ್ಲೂ ಗಲಾಟೆ ಹಾಗೂ ಅಕ್ರಮದ ಕಂಪ್ಲೇಂಟ್ ಬಂದ್ರು ಇಮಿಡಿಯೇಟ್ ಆಗಿ ಆ ಬೂತ್ ನಲ್ಲಿ ಇನ್ನಷ್ಟು ಸೆಕ್ಯೂರಿಟಿ ಜೊತೆಗೆ ರೀಪೋಲಿಂಗ್ ಮಾಡಲಾಗುತ್ತೆ. ಯಾರೇ ಮತದಾರರಿಗೆ ಹೆದರಿಸಿದ್ದು ಗೊತ್ತಾದ್ರೆ ವಾರಂಟ್ ಇಲ್ಲದೆ ಅವರ ಬಂಧನ ಮಾಡಲಾಗುತ್ತೆ. ಬೂತ್ ಗಳನ್ನ ಕಬ್ಜಾ ಮಾಡ್ಕೊಂಡು ಗೆಲ್ತೀವಿ ಅನ್ನೋ ಆಸೆ ಇದ್ರೆ ಅದನ್ನ ಬಿಟ್ಬಿಡಿ ಅಂತ ಎಲೆಕ್ಷನ್ ಕಮಿಷನ್ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಇಷ್ಟು ಸೆಕ್ಯೂರಿಟಿ ನಡುವೆ ಭಾರತದಲ್ಲಿ ಮೊದಲ ಬಾರಿಗೆ ಒಂದು ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದ್ದು ಇದು ದೇಶದ ಎಲ್ಲಾ ಕಡೆಗೂ ಪಾಠ ಆಗೋ ಸಾಧ್ಯತೆ ಇದೆ. ಇಷ್ಟೆಲ್ಲ ಆಗ್ತಾ ಇರುವಾಗ ಮಮತಾ ಗೆಲುವು ಕಷ್ಟ ಸಾಧ್ಯ ಅನ್ನೋದು ಗೋಚರಿಸ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.